ಕರುಳಿನ ಕುಡಿ ಊ, ಕರುಳಿನ ಕುಡಿ. ವಾವ್, ವಾಟ್ ಅ ಸೂಪರ್ ಬ್ಯೂಟಿ. ಎಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಬಂದಿದೆಯಾ ನನ್ನ ಸಿಂಡ್ರಲ್ಲ. ಬೇಡ ಬೇಡ ಅಂದ್ರೂ ರೀ ಅಜ್ಜಿನೇ ಈ ಥರ ರೆಡಿ ಮಾಡಿದ್ರು. ಹೇಗೆ ಕಾಣ್ತಾ ಇದ್ದೀನಿ? ವಾವ್, ಸೂಪರಾಗಿ ಕಾಣ್ತಾ ಇದೆಯಾ, ಚೆನ್ನಾಗಿ ಕಾಣ್ತಾ ಇದೆಯಾ ಕಣಿ. ನಂದೇ ಕಣ್ ಬೀಳುತ್ತೆ ನಿನಗೆ. ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ದೀನ ನಾನು? ಹ್ಞೂ ಕಣ್ರಿ, ರಾಧಾ ಅವರೇ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಐ ಲವ್ ಯು ರಾಧಾ, ಐ ಲವ್ ಯು ಸೋ ಮಚ್. ಎಲ್ಲೆಲ್ಲೋ ನೋಡಲಿ ನಿನ್ನದೇ ಚಿಲಿಪಿಲಿ, ಕಣ್ಣು ಮುಚ್ಚಿ ಇದ್ದರೂ ನಿಮ್ಮದೇನೆ ಬಿಂಬವು, ನಿಮ್ಮ ಬಿಟ್ಟು ನಾ ಎಲ್ಲಿಗೂ ಹೋಗೋದಿಲ್ಲ, ನಿಮ್ಮ ನಗಲಿನ ದೂರಾನೇ ಇರುವುದಿಲ್ಲ. ನಾ ಎಲ್ಲಿ ಹೋಗೋದಿಲ್ಲ, ನಿಮ್ಮನ್ನು ಬಿಟ್ಟು ನಾ. ಇಬ್ರು ಜೋಡಿ ಸಂಸಾರ ಮಾಡಿ ಚೆನ್ನಾಗಿ ಬಾಳೋಣ. ಸರಿ ಸರಿ, ತುಂಬ ಹೊತ್ತಾಯಿತು, ಬನ್ನಿ. ಸರಿ, ಹೇಗಾದರೂ ಮಾಡಿ ಅಣ್ಣನ ಫಸ್ಟ್ ನೈಟ್ ನಿಲ್ಲಿಸಲೇಬೇಕು. ನನಗೆ ಅವ್ರ ಫಸ್ಟ್ ನೈಟ್ ಆಗೋದು ಇಷ್ಟನೇ ಇಲ್ಲ. ಛೇ, ಏನು ಮಾಡೋಕ್ಕೆ ಹೋಗಿ ಅಮ್ಮನಿಗೆ ಈ ಥರ ಆಯಿತು. ನಾನು ಏನಾದರೂ ಅಮ್ಮನಿಗೆ ಒಂದು ಒಳ್ಳೇದು ಮಾಡಬೇಕಲ್ಲ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಅದು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟು ನನ್ನ ದನಿಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಸ್ವಲ್ಪ ಒರಟಾಗಿ ದನಿ ಬರ್ತಾ ಇದೆ. ಸೊ ಅದಕ್ಕಾಗಿ ನಾನು ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ. ಈ ವಿಡಿಯೋನ ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಿನ ಅಂತೂ ದನಿ ಕುಂತು ಪೂರ್ತಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಇವತ್ತು ಸ್ವಲ್ಪ ಮಾತಾಡ್ತಾ ಇದ್ದೀನಿ. ಏನು ಮಾಡಲಿ ಈಗ? ಯಾವ ರೀತಿ ಇವನ್ನ ಫಸ್ಟ್ ನೈಟ್ ನಿಲ್ಲಿಸ್ಲಿ? ಏನು ಮಾಡಬೇಕು ನಾನೀಗ? ಪಾರಂದು ಅಕ್ಕ, ಇಷ್ಟೊಂದು ಕಾಯಿಪಲ್ಲೆ ಈಗ ಯಾಕೆ ತೊಗೊಂಬಂದಿದ್ಯಾ? ಹಾಂ, ಎಷ್ಟೊಂದು ತರಕಾರಿ ತಂದಿದೆಯಾ? ಫ್ಲವರ್ ಗಡ್ಡೆ, ಟೊಮೊಟೊ ಹಣ್ಣು, ಅಯ್ಯಪ್ಪ ಹಣ್ಣುಗಳು, ದ್ರಾಕ್ಷಿ ಹಣ್ಣು, ಕೆಂಪು ದ್ರಾಕ್ಷಿ, ಕಲ್ಲಂಗಡಿ, ಎಷ್ಟೊಂದು ಥರ ಕಾಯಿಪಲ್ಲೆಗಳು. ಹಾಂ, ಈರುಳ್ಳಿ ಸೊಪ್ಪು, ಕ್ಯಾರೆಟು, ಎಷ್ಟೊಂದು. ಏನು ಹಬ್ಬ ನಾವು ನೀವೇನಾ ಇಷ್ಟೊಂದು ಕಾಯಿಪಲ್ಲೆ ತೊಗೊಂಬಂದಿದೆಯಲ್ಲ? ಹಾಗೇನಿಲ್ಲ ಜುಬೇದ, ಅದು ಒಂದು ವಾರ ಆಯಿತು ಈಗ. ರಾಧಾ ಮನೆ ಬಿಟ್ಟು ಹೋದಾಗಿಂದ ನಾವು ಯಾವ ರೀತಿ ಮೊನ್ನೆ ಹಬ್ಬ ಆಯಿತು, ಏನೂ ಮಾಡಲಿಲ್ಲ. ಬೇಜಾರಾಗಿ ಕುಂತುಬಿಟ್ಟಿದ್ದೆ, ಅದಕ್ಕೆ ಏನೂ ಮಾಡೋಕ್ಕಾಗಿಲ್ಲ. ಈಗ ನಾನು ಸ್ವಲ್ಪ ಏನಾದರೂ ಮಾಡಿದ್ರಾಯ್ತಂತೇಳಿ ತರಕಾರಿನೆಲ್ಲ ತರಿಸಿದ್ದೀನಿ. ಎಷ್ಟೊಂದು ತುಟ್ಟಿ ಗೊತ್ತಲ್ಲೇ, ಮಾರ್ಕೆಟಿಗೆ ಹೋಗಿದ್ದೀನಿ. ಟೊಮೆಟೊ ಹಣ್ಣು 40 ಚೆನ್ನಾಗಿರಲ್ಲ, ಅದು ಕೆ ಜಿಗೆ 50 ರೂಪಾಯಿ. ಕೆ ಜಿ ಸ್ವಲ್ಪ ಚೆನ್ನಾಗಿರುತ್ತೆ. ಕೊತ್ತಂಬರಿ ಅಂತೂ ಹೇಳ್ತೀನಿ, ಎಷ್ಟೇ ಸಿವುಡಿಗೆ 10 ರೂಪಾಯಿ. ಸ್ವಲ್ಪ ಕಟ್ಟು ದೊಡ್ಡದಿತ್ತು ಅಂದರೆ 20-25 ರೂಪಾಯಿ ನೋಡು. ಯಪ್ಪ, ಮಾರ್ಕೆಟಿಗೆ ಹೋದ್ಮೇಲೆ ಗೊತ್ತಾಯಿತು ಇಷ್ಟೊಂದು ತುಟ್ಟಿನ ಅಂತ. ಈರುಳ್ಳಿನೂ ಹಾಗೆ, ಟೊಮೆಟೊನೂ ಹಾಗೆ, ಏನು ತರಕಾರಿಗಳು ಹೇಳ್ಬಾರ್ದು. 10 ರೂಪಾಯಿಗೊಂದು ಸಿವುಡು ಸೊಪ್ಪು, ಏನಾದರೂ ಸೊಪ್ಪು ತಗೋ ನೀನು. ಅಷ್ಟೊಂದು ತುಟ್ಟಿ. ನಾನು ಒಂದು 2-3 ವಾರ ಆಯ್ತು ಈಗ. ರಾಧಾ ಇದ್ದಾಗ ರಾಧಾ ಹೋಗ್ತಿದ್ಲು, ಈಗ ನಾನೇ ಈಗ ಹೋಗಿದ್ದು. ಆವಾಗ ಗೊತ್ತಾಗುತ್ತೆ ನೋಡು ತರಕಾರಿ ಎಷ್ಟೊಂದು ತುಟ್ಟಿ ಅಂತೇಳಿ. ಅಮ್ಮ ನೋಡ್ದಾ, ನೀನು ನನಗೆ ಇಷ್ಟೇ ತಿನಿಸು ತಂದಿದ್ಯಾ, ನನಗೆ ಇದಿಷ್ಟ ಬೇಕಾಗಿಲ್ಲ, ನಂಗೆ ಇನ್ನೂ ಬೇಕು. ಇದೇನು ಬಟಾಟೆ ಚಿಪ್ಸ್ ತಂದಿದ್ಯಾ? ನಾನು ಹೇಳಿದ್ದು ಆಲೂಗಡ್ಡೆ ಚಿಪ್ಸ್ ಇರ್ತಾವಲ್ಲ, ಬೆಂಗೋಗುತ್ತೆ, ಆ ಚಿಪ್ಸ್ ಹೇಳಿದ್ದೆ. ನೀನು ಈ ರೀತಿ ಫ್ರೆಂಚ್ ಫ್ರೈ ತೊಗೊಂಬಂದಿದ್ಯಾ, ಫ್ರೆಂಚ್ ಫ್ರೈ. ನನಗೆ ಇದೇ ರೀತಿ ಇಷ್ಟ ಇಲ್ಲ ಗೊತ್ತಾ. ಶಿವಗೂ ಏನು ತಂದಿಲ್ಲ ನೀನು, ನನಗಷ್ಟೇ ತಂದಿದೀಯ. ಓಹೋ, ಸಣ್ಣ ಪಾಪು ನೀನು, ನಿನಗೆ ಎಲ್ಲ ತಿನಿಸು ತಿಂಡಿ ಎಲ್ಲ ತರ್ತಾರೆ. ಅಲ್ಲಿ ನೋಡು, ಬಾಳೆಹಣ್ಣು, ಕೆಂಪು ದ್ರಾಕ್ಷಿ, ಹಸಿರು ದ್ರಾಕ್ಷಿ, ಕಲ್ಲಂಗಡಿ ಹಣ್ಣ ಎಲ್ಲ ತಗೊಂಡ್ಬಂದಿದ್ದಾಳೆ. ಮತ್ತೆ ಇನ್ನೂ ಏನು ಬೇಕು ನಿಂಗೆ? ಹ್ಞೂ ಶಿವ, ನನಗೆ ಜಾಸ್ತಿ ಬೇಕು ಗೊತ್ತಾ. ಏನಿದು ಇಷ್ಟೇ ಇಷ್ಟು ತಗೊಂಡ್ಬಂದಿದ್ದಾಳೆ ಅಮ್ಮ. ನಂಗೆ ಇನ್ನೂ ಸ್ವಲ್ಪ ಬೇಕಾಗಿತ್ತು, ಬೇರೆ ಬೇರೆ ಥರ. ಗೌರಿ, ನಿಮ್ಮಮ್ಮ ಹೋದರೆ ಹಿಂಗೆ ನೋಡು, ಜಿಪ್ಪುನ ಪಾರ್ವತಿ ಅವಳು, ಅದಕ್ಕೆ ಅವಳು ಸ್ವಲ್ಪ ಎಲ್ಲ ಜಿಪ್ಪುನ್ತನ ಮಾಡಿ ತರ್ತಾಳೆ. ನೀನು ಹುಷಾರಾಗಿರ್ಬೇಕು ಗೊತ್ತಾ. ಏನಲ್ಲಿ ನನ್ನೇ ಜಿಪ್ಪುನಿ ಅಂತೀಯ? ನಾನೆಲ್ಲಿ ಜಿಪ್ಪುನ್ತನ ಮಾಡ್ತೀನಿ? ಏನಿಲ್ಲ, ನಾನು ನೋಡು ಇಷ್ಟೊಂದು ತರಕಾರಿ ತಂದಿದ್ದೀನಿ. ಅದೇನು ಗೊತ್ತಾ, ನನ್ನ ಮಗಳು ಹೋಗಿ ಗಂಡನ ಮನೇಲಿ ಚೆನ್ನಾಗಿ ಜೀವನ ಮಾಡೋಕತ್ಲಲ್ಲ, ನಂಗೆ ಅಷ್ಟೇ ಸಾಕು. ಮತ್ತು ಇನ್ನೇನು ಬೇರೆ ಹಾಕಣೆ ನನಗೆ. ಹೌದು ಹೌದು, ನಾನು ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ
ನನಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗಿದೆ. ಅದಕ್ಕಾಗಿ ಶಿವನ ಕರ್ಕೊಂಡು ಹೋಗ್ತೀನಿ. ಅಲ್ಲೇ ರಾಧನ್ ಮನೆ ತೋರಿಸಿದ್ರೆ ರಾಧನ್ನ ನೋಡಿಕೊಂಡು ಬರ್ತೀನಿ ಹಾಗೆ. ಹೌದಾ? ಹಾ, ಯಾಕೋ ಸುಸ್ತಾಗ್ತಾ ಇದೆಯವ್ವ. ಹಾ, ನಿದ್ದೆ ಬರ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅನಿಸ್ತಾ ಇದೆ ನನಗೆ. ಸರಿ ಆಯಿತು ಪಾರಂದು ಅಕ್ಕ, ನೀನು ಮಲ್ಕೋ, ನಾನು ಹೋಗ್ತೀನಿ. ನಾಳೆ ಹೋಗುವಾಗ ಹಾಗಾದರೆ ಶಿವನ ಕಳಿಸ್ತೀಯ ತಾನೇ? ಸರಿ ಆಯಿತು, ನಾಳೆ ಶಿವನ್ನ ಕಳಿಸ್ತೀನಿ. ನೀನು ಹೋಗುವಾಗ ಕರ್ಕೊಂಡು ಹೋಗು. ಹಾಗೆ ಗೌರಿನೂ ಕರ್ಕೊಂಡು ಹೋಗು ನಿನ್ನ ಜೊತೆ, ಒಬ್ಬಳೇ ಬೇಡ. ಹೊಟ್ಟಿಲೇ ಬೇರೆ ಇದೆಯಾ. ಗೌರಿ ಶಿವನ ಇಬ್ಬರನ್ನೂ ಕರ್ಕೊಂಡು ಹೋಗು. ಅಲ್ಲೇ ರಾಧನ್ನ ಭೇಟಿ ಮಾಡಿಸಿ ಗೌರಿನ ಒಂದು 2 ದಿನ ಬಿಟ್ಟೆ ಬಾ ಅಲ್ಲಿ. ಆ ಗೌರಿನ ಅಲ್ಲ, ಅಲ್ಲಿ ಗೌರಿ ಅವ್ರ ಅಪ್ಪ ಗೊತ್ತಾದ್ರೆ ನಿನ್ಗೇನು ಮಾಡ್ಬೋದು? ಹಾಂ, ನಿನಗೆ ಒಂಚೂರು ಬುದ್ಧಿನೇ ಇಲ್ಲ ಪಾರಂದು ಅಕ್ಕ. ಅಯ್ಯೋ ಹೌದಲ್ಲ, ನನಗೆ ಗೊತ್ತೇ ಇಲ್ಲ. ಸರಿ ಸರಿ ಆಯಿತು, ನೀನು ಶಿವನಷ್ಟೇ ಕರ್ಕೊಂಡು ಹೋಗು, ಗೌರಿನ ಬೇಡ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? हम तो बहुत अच्छे हैं. तुम क्या करने का? जल्दी जल्दी मेरा ವಿಡಿಯೋ देखो. ನಮ್ಮ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಕರೋ. ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಮತ್ತೆ ನಾಳೆ ವಿಡಿಯೋ ಮಾಡಬೇಕು ಅಂತ ಬೇಗ ಬೇಗ ವಿಡಿಯೋ ಮಾಡ್ತೀನಿ. ನೀವು ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, सब्सक्राइब करो. हमें आप जाते हैं, हमें सवेरे आते हैं. सबको बाय.